ನಂಗೆ ತಂಗ್ಳು ಬರ್ಲಿಲ್ಲ ಬಾಯಿಗೆ ಅಳಿಸಿದ ಗುಲಾಬ್ ಜಾಮೂನ್ ಅಂತ ಇದೀನಿ. ಕೆಂಪು ಗುಲಾಬಿ ಕೆಂಪು ಗುಲಾಬಿ. ನಮ್ಮ ಅತ್ತೆ ಗೋಲ್ಡ್ ಇಷ್ಟ, ನಮ್ಮ ಮಮ್ಮಿಗೆ ಡೈಮಂಡ್ ಇಷ್ಟ. ಸತ್ಯ ಒಪ್ಕೊಳ್ಳಲ್ಲ ಕಣಮ್ಮ ಅತ್ತೆ. ಇನ್ನಲ್ಲ ಅಂದ್ರೆ ಬಲವಂತ ತಿನ್ಸ್ಬಿಟ್ಟು ನಮ್ಗೆ ಯಾಕೆ ಬರೇ ಅದೇ ಮತ್ತೆ ಒಂದ್ ಸಣ್ಣ ದೊಡ್ಡದು ಚಿಕ್ಕದು ಪೌಡರ್ ಚೆನ್ನಾಗಿಲ್ಲ. ನಮ್ಮ ಮಮ್ಮಿ ಕುಕಿಂಗ್ ಎಲ್ಲ ಸೂಪರ್. Hello darlings, welcome back to my YouTube channel, Vida Ramakrishna YouTube channel. ಸೊ ಇವತ್ತು ನಮ್ಮ ಅಮ್ಮನ್ನ ನಮ್ಮ ಅತ್ತೆನ ಒಂದು ಮನೇಲಿ ಲಾಕ್ ಮಾಡ್ಬೇಕಂತ ಇದ್ದೀನಿ. ಸೊ ಅದರಿಂದ ಒಂದು ರೀಸನ್ ಇದೆ. ನಮ್ಮಮ್ಮಗೆ ಇವತ್ತು ವರ್ಕಲ್ಲಿ ರಜಾ ಇದೆ. ಸೊ ನಮ್ಮ ಅತ್ತೆನೂ ನೆನ್ನೆ ಕೇಳ್ತಿದ್ದೆ ನಾನು ಅವ್ರನ್ನ, ನೀವೇನಾದ್ರು ಫ್ರೀ ಇದ್ದೀರಾ ಇವತ್ತು? ಫ್ರೀ ಅಂದರು. ನಮ್ಮಮ್ಮನೂ ಬೆಳಗ್ಗೆ ಸುಮ್ಮನೆ ಕೇಳಿದೆ. ನಮ್ಮಮ್ಮನೂ ನಾನು ಫ್ರೀ ಏನೂ ಇಲ್ಲ, ಕೆಲಸ ಎಲ್ಲೂ ಆಚೆ ಹೋಗಲ್ಲ ಅಂದರು. ಸೊ ಹಾಗಾಗಿ ಅವರಿಬ್ರನ್ನ ಟ್ರ್ಯಾಪ್ ಮಾಡಿ ಅವ್ರಿಗೊಂದು ಟಾಸ್ಕ್ ಕೊಡೋಣ, ನೋಡೋಣ ಇಬ್ಬರು ಏನು ಮಾಡ್ತಾರೆ, ಆ ಟಾಸ್ಕ್ ಹೆಂಗೆ ಪಾಸ್ ಮಾಡ್ತಾರೆ. ಈಗ ಫಸ್ಟ್ ಆಫ್ ಆಲ್ ನನಗೆ ಟಾಸ್ಕ್ ಅಂದರೆ ಒಪ್ಕೊತಾರೆ ಇಲ್ವಾ ಅನ್ನೋ ಡೌಟ್ ಇದೆ. ಹೇಳ್ತೀನಿ, ನೋಡೋಣ ಹೆಂಗೆ ರೆಸ್ಪಾನ್ಸ್ ಇರುತ್ತೆ. ನಮ್ಮ ಮಮ್ಮಿ ಬರ್ತಾರೆ ಇವಾಗ. ಅತ್ತೆ ಬೇಗ ಬೇಗ ಸಾಂಬಾರು ಮುಗಿಸು. ಮಮ್ಮಿ ಏನೋ ನೀ ಹತ್ರ ಮಾತಾಡ್ಬೇಕಂತ ಅದಕ್ಕೆ ಬರ್ತಾವ್ರೆ. ಹಾಂ ಇಲ್ಲಿ ಮುಖ ತೋರ್ಸಿ ಮಾತಾಡು ಗುರು. ಏನೋ ಮಾತಾಡ್ಬೇಕಂತ ನೀನು ಹ್ಞೂ ಅನ್ಬೇಕು ನನ್ಗೆ. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅವಾಗ ನನ್ನ ಮಾತಿಗೆ ಒಂದು ಬೆಲೆ ಕೊಟ್ಟಂಗೆ. ನೀನು ಕೆಳಗೆಲ್ಲ ಅಂದ್ರೆ ಈಗ ಅಮ್ಮ ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕಂತ ಅದಕ್ಕೆ ಬರ್ತೈತೆ. ಬರ್ರಿ ಡವ್ ನಿಂದು. ಯಪ್ಪ ಅಚ್ಚ ಏನು ಇಲ್ಲದೆ ಇಷ್ಟ ಅಡಿಕೆ. ಏನೇನಾದ್ರು ನಿಂಗೆ ನಿಜವಾಗ್ಲೂ ನಡ್ಕಾಗ ಹಂಗೆ ಇದ್ಬಿಟ್ಟಿದ್ರೆ ಇನ್ಯಾವ ಥರ ಎಲ್ಲ ಏನು ಭಯ ಇಲ್ಲ, ಸುಮ್ಮನೆ ಸಾಕಿ ನಂಗೆ ಭಯ ಆಯ್ತಾಯ್ತಂತೆ. ಏನಿಲ್ಲ, ಏನ್ ಶೂಟ್ ಹಾಕ್ಲಿ, ನಾನೇ ಶೂಟ್ ಹಾಕಿ ನಂಬಿಕೆ ಇಲ್ಲ ನಿನ್ಗೆ. ಅಜ್ಜಿ ಹೇಳ್ದಂಗೆ ಹೇಳ್ತೀನಿ, ಒಂದು ರವಷ್ಟಾದ್ರೂ ನಂಬಿಕೆ ಅದ ನಿನ್ಗೆ ನನ್ನ ಮೇಲೆ. ರವಷ್ಟಾದ್ರೂ ನಂಬಿಕೆ ಅದ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಏ ಏನೋ ನಾನು ಡ್ರಾ ಮಾಡಿರೋ ಥರ ಹೇಳ್ಬೇಡ. ಎಲ್ಲ ನಾನೇ ಫಿಕ್ಸ್ ಆಗಿ ಇದನ್ನ ಮಾಡು ಅಂದರೆ, ಅಥವಾ ನೀವೇನು ಮಾಡ್ತೀರಾ ಅಂತ ಕೇಳ್ಬಿಟ್ರೆ ಅವ್ರಿಗೆ ಏನು ಈಸಿನೋ ಅದು ಹೇಳ್ಬಿಡ್ತಾರೆ. ಒಂದು 4 ಲಿಸ್ಟ್ ಪ್ರಿಪೇರ್ ಮಾಡ್ಕೊತೀನಿ ಗೊತ್ತಿರೋದಕ್ಕೂ. ನಮ್ಮಮ್ಮ ಬಂದರು, ನಮ್ಮಮ್ಮ ಬಂದರು. ಆ ಲಿಸ್ಟಲ್ಲಿರೋದನ್ನ ಅವರೇ ಚೂಸ್ ಮಾಡಿ ಮಾಡಬೇಕು. ನೋಡೋಣ. ಅತ್ತೆ ಅಮ್ಮ ಬಂತು. ಈಗ ನೀನು ಅಡುಗೆ ಮುಗಿಸು. ನಮ್ಮ ಅಮ್ಮ ಬಂದರು, ನೀನು ಅಡುಗೆ ಮುಗಿಸಿಲ್ಲ ನೋಡು. ನೀನ್ ಚೂಬಿ 4 ಅವಲ್ಲ ಕತ್ತರಿಸ್ಕೊ, ಯೂಸ್ ಮಾಡ್ಕೊ. ನನ್ ಸೀಟ್ ಅಂತ ತಿನ್ಲಿಲ್ಲ ನೀನು. ಟೀ ರೆಡಿ ಇದೆ ಅಮ್ಮ. ಈಗ ನನಗೋಸ್ಕರ ಅಡುಗೆ ಮಾಡ್ಬೇಕು ನೀವಿಬ್ರು. ಈಗ ಇದು ನೋಡು ಸ್ವೀಟು. ನೀನು ನನ್ನ ಬರ್ತಡೇಗೆ ಏನು ಸ್ವೀಟ್ ಮಾಡಿಲ್ಲಲ್ಲ ನೀವು. ನಾನು ಏನೂ ಕೇಳಿಲ್ಲ, ನೀವು ಏನೂ ಮಾಡಿಲ್ಲ. ಇವಾಗ ಕೇಳ್ತಾ ಇದ್ದೀನಿ. ನಾನು 4 ಆಪ್ಷನ್ ಕೊಡ್ತೀನಿ ನಿಮಗೆ. ಈ ಚೀಟಿಲಿ 4 ಸ್ವೀಟ್ಸೇ, ಎಲ್ಲ ಯಾವುದೂ ಖಾರ ಎಲ್ಲ. 4 ಸ್ವೀಟ್ ಇದೆ. ಅದನ್ನು ನಾನು ಏನು ಕುಲ್ಕಿ ಹಾಕಿದಾಗ ನೀವು ಪಿಕ್ ಮಾಡಬೇಕು. ಪಿಕ್ ಮಾಡಿ ನಿಮಗೆ ಏನು ಬರುತ್ತೋ ಅದನ್ನು ನೀವು ಅಡುಗೆ ಮಾಡಬೇಕು. ಅದನ್ನೇ ನೀವು ಅಡುಗೆ ಮಾಡಬೇಕು. ಇದ್ರ ಟೇಸ್ಟ್ ಮಾಡೋದಕ್ಕೆ ಲೆಜೆಂಡ್ಸ್ನ ಆಮೇಲೆ ಕರೆಸ್ತೀನಿ ನಾನು. ನೀವು ಮಾಡಿರೋ ಅಡುಗೆ ಟೇಸ್ಟ್ ನೋಡಿ ರ್ಯಾಂಕಿಂಗ್ 5 ಸ್ಟಾರ್ ರೇಟಿಂಗ್ ಕೊಡ್ತಾರ, 2 ಸ್ಟಾರ್ ರೇಟಿಂಗ್ ಕೊಡ್ತಾರ, ಅದನ್ನ ಲೆಜೆಂಡ್ಸ್ ಕರೆಸ್ತೀನಿ ನಾನು ಆಮೇಲೆ. ಈ 4 ಆಪ್ಷನಲ್ಲಿ ನಿನಗೇನು ಬರುತ್ತೋ ಅದು. ಗೊತ್ತಿಲ್ಲ ಅಂದರೆ ನೀವು ಯೂಟ್ಯೂಬ್ ನೋಡ್ಕೊಂಡಾದ್ರೂ ಮಾಡಬೇಕು. ನಂಗೆ ಇದು ಬರಲ್ಲ, ಬೇರೆ ಏನಾದ್ರು ಕೊಡು ಅಂತ ಕೇಳಂಗಿಲ್ಲ. ನಂಗೆ ಇದು ಬರಲ್ಲ, ನಾನು ಅದು ಮಾಡಲ್ಲ, ಎಕ್ಸ್ಚೇಂಜ್ ಮಾಡ್ಕೊತೀನಿ ಅಂತ ಏನಿಲ್ಲ. ಅತ್ತೆ ನಿನಗೂ ಸೇಮ್ ಕಂಡೀಷನ್ಸ್ ಅಪ್ಲೈಸ್. ಕೇಳಿಸ್ತಾ? ಬೇಡ. ಏಕೆ ಬೇಡ? ಒಬ್ಬರು ಒಂದೊಂದು ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರ. ಇಬ್ಬರು ಟ್ಯಾಲೆಂಟು. ಸ್ವೀಟಲ್ಲಿ ಏನು ಮಾಡ್ತೀರಾ? ನಂಗೆ ಗೊತ್ತಿರೋಂಗೆ ನಮ್ಮ ಮನೇಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನು ಸ್ವೀಟ್ ಆಗಿದೆ ಅಂದರೆ ಗುಲಾಬ್ ಜಾಮೂನ್, ಪಾಯಸ, ನಾವು ಗುಳ್ಳೆ ಪಾಯಸ ಅಂತೀವಿ, ಅಂದರೆ ಸಬ್ಬಕ್ಕಿ ಪಾಯಸ. ಅದೇ ಪಾಯಸಲ್ಲಿ ವೆರೈಟಿ ಹೋಳಿಗೆ ಬಿಡು ಅದು. ಹಾಂ, ನಮ್ಮ ಅತ್ತೆ ಬೋಂಡ. ನೀನು ಅದ್ರಲ್ಲಿ ಲೆಜೆಂಡು. ಬೋಂಡ ಹೊಡೆಯಲ್ಲಿ ನಮ್ಮ ಅತ್ತೆ ಎತ್ತಿದ ಕೈ. ಅದಕ್ಕೆ ನಾನು ಖಾರ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಡ, ಇಬ್ಬರು ಸ್ವೀಟಲ್ಲೇ ನಿಮ್ಮ ಟ್ಯಾಲೆಂಟ್ ತೋರಿಸಿ. ಸ್ವೀಟಲ್ಲೇ ಪಾಯಸಲ್ಲೇ ವೆರೈಟಿ ಹೋಳಿಗೆ, ಕೇಸರಿ ಬಾತು, ಗುಲಾಬ್ ಜಾಮೂನು. ಇಷ್ಟು ಬಿಟ್ಟರೆ ಏನಪ್ಪ ಸ್ವೀಟ್ ಮಾಡ್ತೀರಾ ನೀವು? ಏನು ಮಾಡಲ್ಲ.
ಅದಕ್ಕೆ ಅದಲ್ಲದೆ ಬೇರೆ ಇಷ್ಟೇ ಕೊಟ್ಟಿದ್ದೀನಿ. ಅವೆಲ್ಲ ನಿಂಗೆ ಬರೋದು ಬಿಡೋದು ಯಾರು ಕೇಳಿದ್ ಇವಾಗ? ನಿಮ್ಗೆಲ್ಲ ಬರುತ್ತೆ, ಟ್ಯಾಲೆಂಟ್ಸ್ ಇದೆ, ನೀವೇ ಬೇಕಂತ ಮಾಡಲ್ಲ ಅಷ್ಟೇ. ಬಂದಿಲ್ಲ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ಬೇಕು. ನಂಗೆ ಉರ್ಸ್ಬೇಡ ನೀನು. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಏ ಅದು ಅದು ಇವ್ರ ಮದರ್ ಇಂದ ನನಗೆ ಗೈಡೆನ್ಸ್ ಸರಿಯಾಗಿ ಮಾಡ್ಲಿಲ್ಲ. ಬಸ್ಸಿ ಹೆಂಗ್ ಗೊತ್ತು ಇರೋದು ಸೊಪ್ಪೆಲ್ಲ ಇದು ಸೊಪ್ಪು ಕಾಳೆ ಎಲ್ಲ ಬೇಯಿಸಿದಾಗ ಬಸಿ ತಾಯಿ ಅಂದ್ರು. ನನಗೇನ್ ಆ ನೀರ್ನೆಲ್ಲ ತಪ್ಲೆಗ್ ಬಸಿ ಅಂತ ಏನ್ ಹೇಳಿಲ್ಲಪ್ಪ. ಬಸಿ ಅಂದ್ರೆ ನಾನು ಚಿಂಕಿಗೆ ಬಸ್ತೆ, ಕಾಳು ಮಾತ್ರ ಬೇಕೇನೋ ಅಂತ. ಏ ನಂಗಷ್ಟು ಗೊತ್ತಿಲ್ಲ ಕಣತೆ, ಫಸ್ಟ್ ಟೈಮ್ ಅಡುಗೆ ಅಷ್ಟು ತಿಳಿಲಿಲ್ಲ ಅಂದ್ರೆ ಏನಂತ ಹೆಣ್ಮಕ್ಳು ಅಂತ ಹೇಳೋಣ. ಹೆಣ್ಮಗು ಅಲ್ಲ ನಾನು, ಗಂಡ್ಮಗುನ ಆಗ್ಬೇಕಿತ್ತು, ಮಿಸ್ ಆಗಿ. ಹೆಣ್ಮಗು ಈಗ ಹಿಂಗೆ ಹಾಕ್ಲಾ ಅಥವಾ ಹೆಂಗೆ ಕುಲುಕ್ ಹೆಂಗ್ ಹಾಕಿದ್ರು ಒಂದೊಂದೇ ಎತ್ಕೊಳ್ಳೋದಲ್ವಾ? ಒಳ್ಳಲ್ಲ ಬುಷ್ ಇಬ್ರು ಕಷ್ಟವಾಗಿರೋದೇ ಸಿಗ್ಲಿ. ನೋಡೋಣ ನಿಮ್ ಟ್ಯಾಲೆಂಟ್ ಅದ್ರಲ್ಲಿ ಎಲ್ಲ ಕಷ್ಟವಾದ. ನೀವು ಯೂಶಲಿ ರೆಗ್ಯುಲರ್ ಆಗಿ ಏನು ಮಾಡಲ್ಲ, ಯಾವ್ದೋ ಕಚ್ಕೊಂಡ್ಬಿಟ್ಟು ರೆಗ್ಯುಲರ್ ಆಗಿ ಯಾವ್ದು ಮಾಡಲ್ಲ, ಅದನ್ನೇ ಇವಾಗ ಕೊಟ್ಟಿರೋದು. ನಿಮ್ ಮನೆಯಲ್ಲೇ ಜಿಂದಗಿಲೇ ಮಾಡಿರಲ್ಲ ಇದನ್ನ ಮನೇಲಿ. ಆಯ್ತು ಅತ್ತೆ ಒಂದ್ ಎತ್ಕೊಂತ ತೆಗಿಬೇಡ, ಇರು ನೀನ್ ಎತ್ಕೋ. ಇಬ್ರು ಒಂದೊಂದ್ ಅಡ್ಗೆ ಅಂತ ಹೇಳಿರೋದು ನಾನು. ನೋಡ್ಬೇಕಾ? ನೋಡ್ರಿ, ಎರಡು ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ, ಇಂಗ್ಲಿಷ್ ಕನ್ನಡ. ಕ್ಯಾರೆಟ್ ಅಲ್ವಾ? ಇಂದು ಆನಂದನ ತಾಳಲಾರೆ. ಅಮ್ಮಂಗೆ ಈಸಿ ಸಿಕ್ಬಿಡ್ತು. ನಿಂಗೆ ಒಂದ್ ನಿಮಿಷ ಈಸಿ ಬಿಡು, ಕ್ಯಾರೆಟ್ ಅಲ್ವಾ? ತೋರ್ಸು ಗೈಸ್. ಇದೆಲ್ಲ ನಾನು ಮಾಡಿರೋದೆ. ವಾ, ನನ್ ಕನ್ನಡ ಹ್ಯಾಂಡ್ ರೈಟಿಂಗ್ ಏನು ಅನ್ಕೊಂಬೇಡಿ. ಗುಲಾಬ್ ಜಾಮೂನ್ ನಿಂದು ಇಷ್ಟು ಈಸಿ ಸಿಕ್ಬಿಡ್ತಾ ಇಬ್ರಿಗೂ. ಇನ್ನೇನ್ ಸ್ಪೆಷಲ್ ಆಗಿ ಬರ್ದಿಟ್ಬಿಟ್ಟಿದ್ದಾನೆ. ಅದು ಒಂದೇ ಒಂದ್ ಈಸಿ ಬರ್ದಿದ್ದು. ಈಗ ರೆಗ್ಯುಲರ್ ಆಗಿ ಏನ್ ಮಾಡಲ್ಲ. ಗುಲಾಬ್ ಜಾಮೂನ್ ಎರಡು ಕಷ್ಟ ಸಿಕ್ಕಿಲ್ಲ. ಇನ್ನೊಂದ್ ಏನಿದೆ ಗೊತ್ತಾ? ರಸ್ಮಲೈ, ಕಡಲೆ ಬರ್ಫಿ. ಕಡ್ಲೆ ಬರ್ಫಿ ಈಸಿ ಬಿಡು, ಮಾಡ್ಬೋದಿತ್ತು. ರಸ್ಮಲೈ ಮಾಡ್ರಿ ಯಾರಾದ್ರೂ ಎಕ್ಸ್ಚೇಂಜ್ ಮಾಡ್ಕೊಂಡು. ಬೇಡ ಏ ಪ್ಲೀಸ್ ಶೋ ಯುವರ್ ಟ್ಯಾಲೆಂಟ್. ನೀನ್ ಹೇಳಿದೇನು? ದ ನೇಷನ್ ವಾಂಟ್ಸ್ ಟು ನೋ. ರಸ್ಮಲೈ ರಸ್ಮಲೈ ನಿನಗ್ ಸಿಗ್ಬೇಕು ಅಂತ ಕೇಳ್ಕತ್ತಿದೆ. ಕಡ್ಲೆ ಬರ್ಫಿ ಮಾಡೋದು ತುಂಬಾ ಲೇಟ್ ಆಗುತ್ತೆ. ಪಾಕ ತೆಗಿಬೇಕು, ಕಡ್ಲೆ ಬೀಜ ಹುರ್ಕೋಬೇಕು, ಆರಿಸ್ಕೋಬೇಕು, ತಟ್ಟೆಗೆ ಹುಯ್ಬೇಕು. ಅಂದ್ರೆ ನೀವು ರಸ್ಮಲೈ ಸಿಗ್ಲಿ ನಿಮ್ಗೆ ಯಾರಿಗಾದ್ರೂ, ನೀವು ಜಿಂದಗಿಲೇ ಮಾಡಿರಲ್ಲ. ಅದೆಲ್ಲ ತುಂಬಾ ಕೆಲ್ಸ, ಮತ್ತೆ ನಮ್ಗೇನ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನಮಗ್ ತಿನ್ನಕ್ ಇಷ್ಟ ಇಲ್ಲ. ಗುಲಾಬ್ ಜಾಮೂನ್ ಹೇಳ ತಿಂತೀವ, ಅದಕ್ಕೆ ಮಾಡ್ತೀವಿ. ದೇವ್ರು ಇವತ್ತು ನಿನ್ ಕೂಡ ಇದ್ದಾನೆ, ಗೆದ್ಬಿಟ್ಟೆ. ಒಳ್ಳೇದಾಯ್ತು. ದೇವ್ರು ಯಾವತ್ತೂ ನನ್ ಕಡೆನೇ ಇರೋದು ಯಾವಾಗ್ಲೂ ದೇವ್ರು. ಇದ್ರಲ್ಲಿ ಬಂದಿರೋದ್ ಮಾಡ್ಬೇಕು. ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ತಗೊಳ್ಳಿ, ಇದ್ರಲ್ಲಿ ಒಂದು ಲಿಸ್ಟ್ ಹಾಕಿ ಕೊಡಿ, ನಾನು ತಂದ್ಕೊಂಡ್ ಬರ್ತೀನಿ. ಬರೀ ನೀನು ಬರೀಂಗಿದ್ರೆ ನಿನ್ನ ಶೀಟ್ ದೇವ್ರು ನಿನ್ ಕಡೆ ಇದಂತಾನೆ ಬರೀ. ಮತ್ತೆ ನಾನ್ ತಂದ್ಕೊಡ್ತೀನಿ. ಯಾವ್ದೋ ಗಾಡಿ ಬಂತು. ಇವನ್ ಜನರೇಟರ್ ಬಂದಂಗ್ ಬರ್ತಾನೆ ಕಬ್ಜೂಸ. ನಮ್ಮ ಮನೇಲಿ ಮನೆ ಕಟ್ತವ್ರೆ ಅಲ್ಲಿ ಅಂತ ಇಲ್ಲಿಗೆ ಬಂದ್ರೆ ಒಂದೊಂದಲ್ಲ. ಈಗ ಹೇಳ್ರಿ ಏನೇನ್ ಬೇಕು ಬರ್ಕೋತೀನಿ. ಅದೇ 100 ಗ್ರಾಮ್ದು ಗುಲಾಬ್ ಜಾಮೂನ್ ಸಾಕು. ಗುಲಾಬ್ ಜಾಮೂನ್ ಜಾಸ್ತಿ ಮಾಡು, ಎಲ್ರು ತಿಂತಾರೆ. ಹಂಗಾರೆ 200 ಗ್ರಾಮ್ ತಾಂಬ. 200 ಗ್ರಾಮ್. ಓಕೆ ತಗೋ. ನಮ್ಮಮ್ಮ ಯೂಟ್ಯೂಬ್ ಎಲ್ಲ ಗೊತ್ತೇ ನನಗೆ, ಏನ್ಬಿಟ್ಟು ಯೂಟ್ಯೂಬ್ ನೋಡ್ತೀವಿ. ಗೈಸ್, ಇಂಗ್ರೀಡಿಯೆಂಟ್ಸ್ ಹೆಸರಲ್ಲಿ ಒಂದು ಚಿಕ್ಕ ಲಿಸ್ಟ್ ಕೊಟ್ಟವ್ರೆ. ಅದನ್ನ ಯಾವುದು ಮಿಸ್ ಮಾಡದೆ ತಗೊಂಡೋಗಿ ಅವ್ರ ಕೈ ಕೊಡ್ಬೇಕು. ಇವಾಗ ಎಲ್ಲ ಇದೆಯಾ? ದ್ರಾಕ್ಷಿ ಬೇಡ. 50 ಗ್ರಾಮ್ ಗೋಡಂಬಿ ಇಲ್ಲ, ಸರಿ. 100 ಗ್ರಾಮ್ ತುಪ್ಪ, ಹಾಲು, ಎಣ್ಣೆ, ಸಕ್ಕರೆ. ಎಷ್ಟಾಯ್ತು ಅಂಕಲ್? ನೈಸ್, ಐಟಮ್ಸ್ ಆರ್ ರೆಡಿ. ನಾವು ಲೆಟ್ಸಿ ನಮ್ಮ ಲೇಡೀಸಿಗೆ ಕೊಡೋಣ ಏನು ದೊಬ್ಬೋಗ್ತಾರೆ ಅಂತ. ಲೇಡೀಸ್, ವಾ ನೋಡ್ದಾ ಸಿರಿ? ತಗೊಳ್ರಿ, ಐಟಮ್ಸ್ ತಂದಿದ್ದೀನಿ. ನೀನ್ ತರಕ್ ಹೋಗಿ ಬರೋಣ, ನಾವೇನ್ ಮಾಡೋಣ? ನಮಗೂ ಒಂದು ಟೈಮ್ ಬರುತ್ತೆ. ಓಕೆ ಗೈಸ್, ಕತ್ರಿ ತಂಬ ಅಲ್ಲಿ. ಏನು ಟೀಪಾಯ್ ಮೇಲೆ ಕತ್ರಿ. ಇನ್ನ ಕೆಲಸ ನನ್ಗೆ ಹೇಳ್ತಾರಲ್ಲ ಇವರು. ಎಲ್ಲ ಕೆಲಸ ನೀನೇ ಏನ್ ಮಾಡ್ತಿಲ್ಲ.
ಈಗ 1 hour ಟೈಮ್ ಕೊಟ್ಟಾಯ್ತು ಇವ್ರಿಗೆ ಏನ್ ಹಬಾಕ್ ಅವ್ರು ನೋಡೋಣ. ಆಯ್ತಾ ಏನ್ ಬೇಕಿದ್ದೀರಾ ಸಾಕತ್ರಿ? ಮಮ್ಮಿ ಕೊಡು. ಮಮ್ಮಿ ಕ್ಯಾರೆಟ್ ರೆಡಿ ಮಾಡ್ಕೊಂಡವ್ರೆ. ನೀನು ರೆಡಿ ಮಾಡಿದ್ಯಾ? ನೋಡಿ ಪಾಕ ರೆಡಿ ಮಾಡಿದೀನಿ. ಪಾಕ ಆಗೋಯ್ತದೆ. ಸೂಪರ್ ಫಾಸ್ಟ್. ನೀನ್ ಬರ್ಲಿಲ್ಲ ಅಂತಿದ್ರೆ ಇಷ್ಟಲ್ಲಿ ಜಾಮೂನು ಮಾಡ್ಬಿಡ್ತಿದ್ದೆ. ನೀನು ಆಮೇಲೆ ಏನೋ ಟ್ರಿಕ್ಸ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ಹೋಗಿದೆ ಏನೋ ತಗೋಬೇಕಂತ. ಆ ಗ್ಯಾಪ್ ಅಲ್ಲಿ ಪಾಕ ಮಾಡಿದ್ಯಾ? ಏನು ಮೊದ್ಲೇ ಮಾಡ್ಕೊಂಬಿಟ್ಟಿದೆ ಹೆಂಗೆ ಪುಂಗ್ಬಾಡ ಅಂದಿದೆ ಹೇಳು. ಕುತ್ಕೋ ನೀನು. ಯಾರನ್ನ ಮುಂಚೆನೆ ಮಾಡಿಕೊಂಡು ಅದೇನ್ ಕುಡಿತಾರ? ಇನ್ನ ಎಷ್ಟೊತ್ತಾಗತ್ತವ ನಿಂದ? ಹಾಫ್ ಅನ್ ಅವರ್. ನಿಂದತ್ತೆ? ನಮ್ದು ಹಾಫ್ ಅನ್ ಅವರ್. ನಂದು 1 ಗಂಟೆನೇ ಸಾಕು. ಆದ್ರೆ ಇದ್ ನೆನಿಬೇಕಲ್ಲ. ನೋಡಿ ಗೈಸ್, ಆವಾಗ ತಾನೇ ಹೇಳಿ ಸ್ವಲ್ಪ ಮುಖ ತೋರ್ಸ್ ಮಾತಾಡು ಅಂತ. 10 ನಿಮಿಷನೇ ಸಾಕಮ್ಮ. ಆದ್ರೆ ಇದು ಜಾಮೂನು ನೆನಿಬೇಕಲ್ಲ, ಬಿಸಿಗೆ ಹಾಕಿದ್ರೆ ಒಡೆದೋಯ್ತದೆ. ಇದು ಪಾಕನೂ ಆರ್ಬೇಕು ಪ್ಲಸ್ ಈ ಉಂಡೆನೂ ಆರ್ಬೇಕು. ನೀವು ಮಾಡೋದಿಕ್ಕೆ 1 hour ಬೇಕು. ಅದು ಸುಧಾರಿಸ್ಕೊಂಡು ನಾವು ತಿನ್ನಂಗಾಗೋದಕ್ಕೆ ಇನ್ನೊಂದು ಅವರ್ ಬೇಕು. ಏನ್ ಬೇಡ, ಅರ್ಧ ಅವರ್ ಎಲ್ಲ ತಿನ್ಬೋದು. ಅದೇ ಆದ್ರೆ ನನ್ಗೆ ಪರ್ಸನಲ್ ಫೇವ್ರೇಟ್ ಹೆಂಗ್ ಗೊತ್ತಾ, ಗುಲಾಬ್ ಜಾಮೂನ್ ಬಂದು ಇವತ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ನಾಳೆ ಬೆಳಿಗ್ಗೆ ಟೇಸ್ಟ್ ಇರುತ್ತಲ್ಲ, ಸಾಕಾಗಿ ಟೇಸ್ಟ್, ಬಿಸಿ ಬಿಸಿ ಟೇಸ್ಟ್ ಹೊಡೆಯಲ್ಲ. ನನ್ ಗುಲಾಬ್ ಜಾಮೂನ್, ಹಳ್ಸಿದ ಗುಲಾಬ್ ಜಾಮೂನ್ ಇಷ್ಟ. ಅಲ್ಲ ಸಾರಿ, ಹಳ್ಸಿದಲ್ಲ, ನನ್ಗೆ ತಂಗ್ಳು ಬರ್ಲಿಲ್ಲ ಬಾಯಿಗೆ. ಹಳ್ಸಿದ ಗುಲಾಬ್ ಜಾಮೂನ್ ಅಂತ ಇದೀನಿ. ತಂಗ್ಳು ಗುಲಾಬ್ ಜಾಮೂನ್ ಇಷ್ಟ. ಇವತ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿ ತಣ್ಣಗಾದ್ಮೇಲೆ ತಿಂದ್ರೆ ಓಹೋ ಎಲ್ಲಾದ್ರ ಮೇಲೆ ಬಿದೋಂಗಿದ್ಯಾ ನೀನೇ. ಎಲ್ಲಿ ಮೂಲೆಯಲ್ಲೂ ನಮ್ಮ ಹತ್ರ ಐಟಮ್ಸ್ ಇಟ್ಟವ್ರೆ, ನಾವೇನ್ ಮಾಡೋಣ ಬ್ರೋ? ಅವಾಗ ತಿಂದ್ರೆ ನೋಡಪ್ಪ ಬ್ರೋ ಹಂಗೆ ಹಾಡು ಹೇಳ್ಕೊಂಡು ಮದುವೆ ಏನೋ 90s ಸಾಂಗ್ ಹಾಕಿದೆ. ಈಗ ಬಾಯಲ್ಲಿ ಹಾಡು ನೋಡೋಣ. ಯಾವ 90s ಸಾಂಗ್ಗೆ? ಯಾವ್ದೋ ಒಂದ್ ಹಾಕಿದೆ ಗುರು, ಅಪರಂಜಿ ಚಿನ್ನವೋ. ಅದ ಸುಧಾರಣೆ ಇದು. ಗೊತ್ತೇ ಇರ್ಲಿಲ್ಲ. ಹಾಡು ಆಯ್ತು, ಹಾಡು ನೋಡೋಣ. ಆಡಕ್ಕೆಲ್ಲ ಬರಲ್ಲ, ಅರ್ಧ ಬರ್ಧ ಆಡ್ತೀನಿ ಬೈಕ್ ಅಂತಾರೆ. ಲಿರಿಕ್ಸ್ ಎಲ್ಲ ಟ್ರೈ ಮಾಡಿ ಅಟ್ಲೀಸ್ಟ್. ಅದು ಇದು ಅಪರಂಜಿ ಚಿನ್ನವು, ಅದು ಮನೆ ದೇವರು. ನನಗೆ ಕತೆ ಬೇಡ, ಹಾಡಿಂದ ಎಸ್ಕೇಪ್ ಆಗೋಕೆ ಪಿಕ್ಚರ್ ಹೆಸರು, ಆಕ್ಟ್ರೆಸ್ ಎಲ್ಲ ಹೇಳ್ಕೊಂಡ್ ಬರ್ಬೇಡ. ನನ್ನ ಮನೆಯ ದೇವರು, ಇದು ನಮ್ಮ ಅಮ್ಮನ ಆಲ್ ಟೈಮ್ ಫೇವ್ರೇಟ್ ಸಾಂಗ್. ಅದು ಎಲ್ಲಾರ್ದು ಕೂಡ. ಅನಿಸ್ತಿದ್ಯಾ? ಚುಮು ಅನಿಸ್ತಿದ್ಯಾ? ರೆಡಿ ಮಾಡ್ತಾ ಇದೀನಿ. ಡ್ರೈ ಫ್ರೂಟ್ಸ್ ಮಾಡ್ತಾರ ನಮ್ಮಮ್ಮ. ಡ್ರೈ ಫ್ರೂಟ್ಸ್ ಇವಾಗ ತುಪ್ಪದಲ್ಲಿ ಹುರ್ಕೊಳ್ಳೋದು. ಅದೇ ಗೋಡಂಬಿನೇ ಒಂದ್ಸತಿ, ಬಾದಾಮಿನೇ ಒಂದ್ಸತಿ ಹುರ್ಕೊಳ್ಳೋದು. ಯಾಕೆ? ಸೀದಾ ಹೋಗ್ಬಿಡತ್ತೆ. ಅದ್ರದ್ದು ಟೈಮ್ ಬೇಕು, ಅದಕ್ಕೊಂದು ಟೈಮ್ ಬೇಕು. ಎಲ್ಲ ಕಸನು ಮಿಕ್ಸ್ ಮಾಡಿ ಹಾಕ್ಬಿಡೋದಲ್ಲ. ಜಸ್ಟ್ ಬಿಕಾಸ್ ಐ ಡೋಂಟ್ ನೋ ಕುಕಿಂಗ್ ದಿಸ್ ಪೀಪಲ್. ಅಡ್ಗೆ ಮಾಡಕ್ ಪ್ರೋ ಅಂತೀಯಾ? ಮಾಡ್ತೀವಿ. ಆಯ್ತು ಹೇಳು, ವಾಟ್ ಆರ್ ಯು ಡೂಯಿಂಗ್? ಸತ್ತೆ ಇಂಗ್ಲಿಷ್ ಬಂದ್ರೆ ಬೇಕಾ? ನಾವೇಳಮ್ಮ ವಾಟ್ ಆರ್ ಯು ಡೂಯಿಂಗ್? ಈ ಡೂಯಿಂಗ್ ಅತ್ತೆ ಹೇಳ್ಕೊಟ್ಟಿದ್ದು. ನಾನ್ ಹೇಳ್ಕೊಟ್ಟಿಲ್ಲ, ನೀನ್ ಹೇಳ್ಕೊಟ್ಟೆ. ನನಗೆ ನೀನು ವಾಟ್ ಆರ್ ಯು ಡೂಯಿಂಗ್ ಅಲ್ಲಮ್ಮ, ಆನ್ಸರ್ ಹೇಳಮ್ಮ. ಏನ್ ಮಾಡ್ತಿದ್ಯಾ ಅಂತ. ವಾವ್, ಐ ಆಮ್ ಇಂಗ್ಲಿಷ್ ಎಲ್ಲ ಬರೋಲ್ಲ. ಅದೇ ಹೇಳು, ಐ ಆಮ್ ಡೂಯಿಂಗ್ ಗಾಜರ್ ಕಾ ಹಲ್ವಾ. I am doing gulab jamun. You are doing gulab jamun, okay. Did you know, who invented gulab jamun? Do you have any idea like that? ಆಮೇಲೆ ಮುಂದಕ್ಕೆ ಬೆಳೆಕಾಳ ರಸ. ಇದು ಆಕ್ಚುಲಿ ಚೆನ್ನಾಗಿರೋದು. ಪಾಕದು ಕ್ವಾಲಿಟಿ ಟೇಸ್ಟ್ ಮಾಡ್ತೀರಾ? ಪರವಾಗಿಲ್ಲ. ಏನ್ಸತ್ತೆ? ಹಿರಿಯಮ್ಮ, ಅಮ್ಮ ಹಿರಿಯಮ್ಮ, ಯಾಕೆ ಅರ್ಜೆಂಟ್ ಮಾಡಿದ್ದೀರಿ ನೀವು? ಕೆಂಪು ಗುಲಾಬಿ ಇದೆ ನೋಡಿ. ಕೆಂಪು ಗುಲಾಬಿ ಅದೇಳದು. ಕೆಂಪು ಗುಲಾಬಿ, ಕೆಂಪು ಗುಲಾಬಿ. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಒಂದ್ 4 ಶೀಶು ಊಸ್ಟ್ ಮಾಡೋದ್ರಲ್ಲಿ ಈಗ ಹುಷಾರಾಗಿ. ಸತ್ಯ ಒಪ್ಕೊಳ್ಳಲ್ಲ ಕಣಮ್ಮ ಅತ್ತೆ. ಕಾಣಿಸುತ್ತೆ ಬಿಡು. ಏನ್ ಕಲರ್ ಚೆನ್ನಾಗಿ ಸೀದಿಲ್ಲ ಬಿಡೆ. ಎಣ್ಣೆ ಜಾಸ್ತಿ ನೀವು ಸೀದಿಲ್ಲ, ಲೈಟ್ ಆಗಿ ಮತ್ತೆ ಅದೇ ನಡೀತದೆ. ತಪ್ಪು ಮಾಡಿದ್ರೆ ನಡ್ಬಿಡುತ್ತೆ. ನೀವು ಮಾಡಕ್ಕೆ ಏನಮ್ಮ ಇವಾಗ ಏನಮ್ಮ ರಿಜೆಕ್ಟ್ ಮಾಡ್ತೀಯಾ? ರಿಜೆಕ್ಟಾ? ರಿಜೆಕ್ಟ್. ರಿಜೆಕ್ಟಾ? ಆಯ್ತು, ಸ್ವಲ್ಪ ಕಲರ್ ಇದಾಗುತ್ತೆ.
ರೀಡೇಟ್ ಮಾಡಂಗಿದ್ರೆ ಮಾಡ್ರಿ ಗುರು, ನಮ್ಗೇನ್ ಬೇಜಾರಿಲ್ಲ. ನಮ್ಮಮ್ಮ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲ ಹೆಂಗಾಯ್ತು ಪಾಕ ಕಲರ್ ಚೆನ್ನಾಗಿ ಕಾಣಿಸ್ತದೆ, ಏನಾಗಲ್ಲ. ಅದೇ ಮತ್ತೆ ಒಂದು ಸಣ್ಣ ಒಂದು ದೊಡ್ಡದು ಚಿಕ್ಕದು, ಒಂದು ನನಗೆ ಒಂದು ಹಿಂಗೆ ಏನೋ ಥರ ಸೈಜ್ ಮೇಲೆ ಚಿಕ್ಕವ್ರಿಗೆ ಚಿಕ್ಕವ್ರದ್ದು, ದೊಡ್ಡವ್ರಿಗೆ ದೊಡ್ಡವ್ರದ್ದು. ಫಸ್ಟ್ ಸೆಕೆಂಡ್ಗೆ ಏನ್ ಪ್ರೈಸ್ ಇಲ್ವಾ? ಯಪ್ಪ ಫಸ್ಟ್ ಸೆಕೆಂಡ್ಗೆಲ್ಲ ಏನಿಲ್ವಾ? ನೀವ್ ನನ್ನ ಬರ್ಡೇಗೆ ಏನು ಮಾಡಿಲ್ಲ ಅಂತ ಕೃತಜ್ಞತ ಭಾವಕ್ಕೆ ನನ್ ಫಸ್ಟ್ ಆಗೋಯ್ತದೆ. ಗಿಫ್ಟ್ ಕೊಡ್ಬೇಕು. ಕೊಡ್ಬೇಕಾ? ನಾನು ಯಾಕೆ ಇನ್ನೂ ಯೋಚನೆ ಮಾಡಿಲ್ಲ ಅಂತಿದ್ದೆ, ಹಂಗೆ ಕಾಗೆ ಬುಸ್ ಅಂತ ಆಸ್ಪಡೋಣ ಅಂತ ನಮ್ಮಮ್ಮ ಸ್ವೀಟ್ ಮಾಡ್ಬಿಟ್ರು. ಏನಾದ್ರೂ ಗಿಫ್ಟ್ ಯಾರು ತಗಲಿ, ಜಾಮೂನ್ ಚೆನ್ನಾಗಿದ್ರೆ ನಿಮ್ಮ ಅತ್ತೆ ಕೊಡೋದು, ನಾನು ಹಲ್ವಾ ಚೆನ್ನಾಗಿದ್ರೆ ನನಗೆ ಕೊಡು. ಏನು ಏನು ಅಂತ ಕೇಳಲ್ಲ, ನಾನು ಇಷ್ಟ ಬಂದಿದ್ ಕೊಡ್ತೀನಿ. ಏನು ಅಂತ ಕೇಳಿದ್ರೆ ನೀನ್ ಕೊಡೋದು ನಮ್ಗೆ ಇಷ್ಟ ಆಗ್ಬೇಕು, ಆ ತರ ಕೊಡು. ನಮ್ಮ ಅತ್ತೆ ಗೋಲ್ಡ್ ಇಷ್ಟ, ನಮ್ಮ ಮಮ್ಮಿಗೆ ಡೈಮಂಡ್ ಇಷ್ಟ, ನನಗ್ ಸೂಪ್ ಇಲ್ಲ ಅದೆಲ್ಲ ಕೊಡ್ಸಕ್ ಸದ್ಯಕ್ಕೆ. ಯಪ್ಪ ನಾವು ಅಷ್ಟೊಂದೆಲ್ಲ ಕೇಳಕ್ ಆಗಲ್ಲ ಗುರು. ಗೋಲ್ಡ್ ಬಂದ್ 12,000 ಆಗೋದು, ಎಲ್ಲಿಂದ ಕೊಡೋಣ? ಯಾರು ಕೊಡ್ತಾರೆ? ಬೇಕಾದ್ರೆ ಗೋಲ್ಡ್ ತರಾನೇ ಕಾಣೋ ಉಮಾ ಗೋಲ್ಡ್ ಕೊಡ್ತೀನಿ, ಮೈ ತುಂಬಾ ಹಾಕ್ಸ್ತೀನಿ. ಜನ್ಮಕ್ಕೆ ಹೋಗೋ. ಈಗ ನಾನು ಯಾರು ಲೆಜೆಂಡ್ಸ್ ಬರ್ತಾರೆ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳ್ದೆ, ಅವ್ರು ಬಂದಿದ್ದಾರೆ. ಈಗ ಅವ್ರಿಗೆ ಕೊಡೋಣ, ನೋಡೋಣ, ಅವ್ರನ್ನ ಕೇಳೋಣ. ಹೆಂಗಿದೆ ನಿಮ್ಮ ಮಮ್ಮಿ ಮಾಡಿದ್ವಿ? ಏನ್ ಇದೊಂದ್ ಸೈಜ್ ಐತೆ, ಇದೊಂದ್ ಸೈಜ್ ಐತೆ. ನಿಮ್ಮ ಮಮ್ಮಿ ಕೇಳ್ಬೇಕು, ನನ್ನ ಕೇಳಿದ್ರೆ ಟೇಸ್ಟ್ ನೋಡ್ಬೇಕಾ? ಡ್ರೆಸ್ಸಿಂಗ್ ಎಲ್ಲ ಬೇಡ, ಎಲ್ಲಾನು ಓವರ್ ಆಲ್. ಮತ್ ನಂಗೆ ಬೇರೆ ಬೇರೆ ಸೈಜ್ ಐತೆ. ಇದು ಯಾಕತೆ ಬೇರೆ ಬೇರೆ ಸೈಜ್ ಕೊಟ್ಟಿದ್ಯಾ ಅವ್ನಿಗೆ? ಒಂದೇ ಸೈಜ್ ಇಲ್ಲ ಅಂತ. ಪರವಾಗಿಲ್ಲ, ಉಂಡೆ ಕಟ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿರುತ್ತೆ, ಏನು ಮಾಡಕ್ಕಾಗಲ್ಲ. ಇದು ಒಳಗಡೆ ಏನು ವೈಟ್ ವೈಟ್ ಹಂಗೆ ಐತೆ. ಅದ್ ನಿಮ್ಮ ಮಮ್ಮಿನ್ ಕೇಳಪ್ಪ. ಗುಲಾಬ್ ಜಾಮೂನ್ ವೈಟ್ ವೈಟ್ ಇರ್ತಾರೆ, ಇನ್ನೆಂಗಿರುತ್ತೆ? ಕಪ್ಪಗಿರುತ್ತೆ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಅಲ್ಲ, ಒಳಗಡೆ ಅದು ಪೂರಾ ನೆಂದಿಲ್ಲ ಅಂತ ಬಿಟ್ರು ನೋಡು ಅಂದ. ನೆಂದಿಲ್ಲ, ಅದು ಬೆಂದಿಲ್ಲ. ಅದು ಎಣ್ಣೆಗೆ ಹಾಕಕ್ ಮುಂಚೆ, ಪಾಕಕ್ಕೆ ಹಾಕಕ್ ಮುಂಚೆ ಬೇಯ್ತಾರಲ್ಲ. ಬೆಂದೈತೆ, ಅದು ಇನ್ನೊಂಚೂರು ನೆನಿಬೇಕಾಗಿತ್ತು ಅಷ್ಟೇ. ನೆಂದ್ರೆ ಬೆಳ್ ನೀನ್ ತಿನ್ನಪ್ಪ. ಈಗ ನಿಮ್ಮ ತಂಗಿ ಮಾಡಿರೋದು ಚೆನ್ನಾಗೇ ಇರುತ್ತೆ. ಇಷ್ಟೂರ್ ಮಾಡಿರೋದು. ನೋಡಿ, ಇದು ಅಷ್ಟೇ. ತೋರ್ಸ್ ಅದಿನ್ನ ಇದೇ ಆಗಿಲ್ಲ. ಕಾಯ್ಬೇಕಲ್ಲ ನೆನೆಯೋವರೆಗೂ, ನೆನಿಬೇಕಾಗಿತ್ತು. ನೆನೆಯಕ್ಕೆ ಬಿಟ್ಟಿ ನೆನೆಯಕ್ ಬಿಟ್ಟು 1 hour ಆಯ್ತು. ಅದ್ ನನಗ್ ಗೊತ್ತಿರೋಂಗೆ ಅದು ನೆಂದಿರೋ ಫಾಲ್ಟ್ ಅಲ್ಲ, ಅದು ಬೆಂದಿರೋ, ನೆಟ್ಟಗ್ ಬೆಂದಿಲ್ಲ ಅಂತ. ಬೆಂದೈತೆ, ಬೆಂದಿರೋದೇನಾಗಿಲ್ಲ, ಬೆಂದೈತೆ. ಪಾಕ ಒಂಚೂರು ಒಳಗಡೆ ಹಿಡಿಬೇಕಾಯ್ತು ಅಷ್ಟೇ. ಅದು ಇನ್ನೊಂದು ಏನ್ ಉಂಡೆ ಗಟ್ಟಿ ಆಯ್ತು ಅಂತನಾ? ಏನಿಲ್ಲ ಏನಿಲ್ಲ. ಏ ಪೌಡ್ರೇ ಚೆನ್ನಾಗಿಲ್ಲ ಮಾಮ್, ನೀನ್ ಕರೆಕ್ಟ್ ಮಾಡಿದ್ಯಾ? ಆತರ ಎಲ್ಲ ಬಿಲ್ಡಪ್ ಏನ್ ಕೊಡೋದು ಬೇಡ. ಪರ್ಫೆಕ್ಟ್ ಆಗಿ ಚೆನ್ನಾಗೈತೆ. ಸಿಸ್ಟರ್ ಮಾಡಿರೋದು ಕಪ್ಕೊಂಡ್ರೆ ನಾನಪ್ಪಲ್ಲ. ಫಸ್ಟ್ ಆಫ್ ಆಲ್ ಡ್ರೆಸ್ಸಿಂಗ್ ಇಲ್ಲ ಅಲ್ಲ ಮಹೇಶ? ಡ್ರೆಸ್ಸಿಂಗ್ ಇಲ್ಲ. ಈಗ ಚೆನ್ನಾಗೈತೆ, ಚೆನ್ನಾಗ್ ಮಾಡೋರೆ. ಪೌಡ್ರ್ ಚೆನ್ನಾಗಿಲ್ಲ. ಪೌಡ್ರ್ ಕರೆಕ್ಟ್ ಆಗಿದ್ರೆ ಚೆನ್ನಾಗಿರೋ. ಈ ಸರಿ ಬ್ರ್ಯಾಂಡ್ಗೆ ಕಂಪ್ಲೇಂಟ್ ಮಾಡೋಣ, ನಿಮ್ ಪೌಡ್ರ್ ಇದಿಲ್ಲ ಅದಿಲ್ಲ ಅಂತ. ಬ್ರ್ಯಾಂಡ್ ಅವ್ರು ಎಲ್ಲಾರ್ಗು ಒಂದೇ ಕೊಡೋದು. ಡ್ರೆಸ್ಸಿಂಗ್ ಇಲ್ಲ ಅಂದ್ರೆ ನೀವು ಟಿಂಕರು ಬ್ಯಾಂಡ್ ತಂದು ಡ್ರೆಸ್ಸಿಂಗ್ ಮಾಡ್ಬೇಕಾಗ್ತದೆ. ಡ್ರೆಸ್ಸಿಂಗ್ ಇಲ್ಲ ಅಂದ್ರೆ ಈ ಮಾಸ್ಟರ್ ಶೆಫ್ ಶೋ ನೋಡಿದ್ಯಾ? ಅದ್ರ ಮೇಲೆ ಒಂದು ಗುದ್ರಿಸ್ತಾರೆ ನೋಡು ಶೋಕಿಗೆ, ಆ ತರ ಮಾಡ್ಬೇಕಿತ್ತಂತ. ರೇಟಿಂಗ್ ಎಷ್ಟು ಕೊಡ್ತೀಯಾ? ಔಟ್ ಆಫ್ 10, 11. ಔಟ್ ಕರೆಕ್ಟ್ ಆಗಿ ಹೇಳ. 8. ನೀನಪ್ಪ? 7.5. ಅಪ್ಪ ಫುಲ್ಲು ಇದು ಟಿವಿ ಶೋಸ್ ಇನ್ಸ್ಪಿರೇಷನ್ ಅಲ್ಲಿ ಒಬ್ರು ಫುಲ್ ಮಾರ್ಕ್ಸ್ ಕೊಟ್ರೆ ಇನ್ನೊಬ್ರು 0.5 ಮಾರ್ಕ್ಸ್ ಕಟ್ ಮಾಡೋದು. ಈಗ ಇದು ಇದು ನೆಕ್ಸ್ಟ್, ಇದು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನೀರ್ ಕೊಡೋಣ. ಜಾಸ್ತಿ ಸ್ವೀಟ್ ಐತೆ, ಸಕ್ಕರೆ ಪಾಕ. ಸೊ ಅತ್ತೆ ನಿನ್ನ ಒಂದು 2-3 ಕಂಪ್ಲೇಂಟ್ ಇದೆ ನಿನ್ಗೆ. ಈಗ ಅತ್ತೆದು ಗುಲಾಬ್ ಜಾಮೂನ್ನ ಟೇಸ್ಟ್ ಮಾಡಿ ಅದಕ್ಕೆ ಕಾಂಪ್ಲಿಮೆಂಟು 2 ಕೊಟ್ಟಾಯ್ತು. ಈಗ ನಮ್ಮ ಅಮ್ಮ ಮಾಡಿರೋ ಏನು ಕ್ಯಾರೆಟ್ ಅಲ್ವಾ? ಇದು ನಾವು ಮಾರ್ಕ್ಸ್ ಕೊಡ್ಬೇಕಾ? ಮಾರ್ಕ್ಸ್ ಕೊಡ್ಬೇಕು ಅತ್ತೆಗೆ. ಅತ್ತೆ ಮಾಡಿರೋ ಪ್ರೈಸ್ ಯಾರು ಕೊಡ್ಬೇಕು? ಪ್ರೈಸು ನಮ್ಮ ಅಪ್ಪ ತಿಂತಿರೋರು ಅತಿಥಿಗಳು ಕೊಡ್ತಾರೆ. ತಿನ್ನಲ್ಲ ಅಂದ್ರೆ ಬಲವಂತ ತಿನ್ಸ್ಬಿಟ್ಟು ನಮ್ಗೆ ಯಾಕೆ ಬರೇ? ಏನಾಗಲ್ಲ ಅಲ್ಲ, ಬರೆ ಅನ್ಕೊಳ್ಳೋ ಬದಲು ನಮ್ಮ ಮನೆಯವರಿಗೆ ಗಿಫ್ಟ್ ಕೊಡ್ತಾ ಇದೀನಿ ಅನ್ಕೊಂಡ್ರೆ ಅದು ನಮ್ ಕೊಡೋದ್ ಬೇರೆ. ಇದನ್ನ ತಿಂದುಬಿಟ್ಟು ನೀವು ಕೊಡಿಯಿಂದ ಡಿಮಾಂಡ್ ಯಾಕೆ? ಅದು ಪ್ರೀತಿ ಬರ್ಸ್ಕೊಳ್ಳಿ. ಕಷ್ಟ ಆಯ್ತು. ಸರಿ ಆಯ್ತು, ರೇಟಿಂಗ್ ಹೇಳಿ, ನಾನು ಕೊಡ್ತೀನಿ. ಅಷ್ಟೇ. ಯಾಕೆ ಪರವಾಗಿಲ್ಲ, ನಾಟ್ ಬ್ಯಾಡ್. ಚೆನ್ನಾಗಿದೆ.
ರೇಟಿಂಗ್ ಪ್ಲೀಸ್. ಏನು ಬೇಕಿತ್ತು ಏನು ಬೇಕಿಲ್ಲ. ಏನು ನನ್ನ ಕ್ಯಾರೆಟ್ ಅಲ್ವಾ ಆಲ್ಮೋಸ್ಟ್ ಹೋಟೆಲೇ ತಿಂತೀನಿ. ಮನೇಲಿ ಮಾಡಿದ್ರೆ ಸೇಮ್ ಹೋಟೆಲ್ ತರನೇ ಇದೆ. ಹೋಟ್ಲದ್ದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಇಲ್ಲಿ ಕರೆಕ್ಟ್ ಆಗಿದೆ. ಸೊ ಹೆಂಗ್ ಅನ್ಸ್ತಪ್ಪ ಟೇಸ್ಟ್? ಏನಾರು ಎಕ್ಸ್ಟ್ರಾ ಐತೆ ಅನ್ಸ ಏನಾರು ಕಡಿಮೆ ಐತೆ ಅನ್ಸ್ತಾ? ಚೂರು ಆಯಿಲ್ ತುಪ್ಪ ಏನೋ ಒಂಚೂರು ಸೊ ತುಪ್ಪ ಅಮ್ಮಂದು ಕಂಪ್ಲೇಂಟ್. ಈಗ ನಿನ್ ಕಡೆ ಕಂಪ್ಲೇಂಟ್ ಏನಾರು ಇದೆಯಾ? ಪರ್ಫೆಕ್ಟ್ 100%. ಓಕೆ, ರೇಟಿಂಗ್ ಕೇಳುವ ಸಮಯ. ಜಡ್ಜಸ್ ಮಾರ್ಕ್ಸ್ ಪ್ಲೀಸ್. 8 ಔಟ್ ಆಫ್ 10. ನೀನು ಹೇಳಿ 9. ಸೊ ಇಲ್ಲಿಗೆ ನೀವೆಲ್ಲ ವಿನ್ನರ್ ಯಾರು ಅಂತ ಗೆಸ್ ಮಾಡಿರ್ತೀರಾ. ಯಾರು ಹೇಳತ್ತೆ ವಿನ್ನರು? ಹಾಂ, ನಮ್ಮ ಮಮ್ಮಿ. ಗಿಫ್ಟ್ ಏನು ಟಕ್ಕಂದ್ರೆ ಬಂದ್ಬಿಡುತ್ತೆ, ಒಂದು ಸ್ವಲ್ಪ ಟೈಮ್ ಬೇಕು. ಇವೆರಡರಲ್ಲಿ ಯಾವ್ದು ಬೆಸ್ಟು? ಎರಡು ಸೂಪರ್ ಆಗಿದೆ, ಎರಡು ಸೂಪರ್ ಆಗಿದೆ. ಆದ್ರೆ ಅದೊಂಚೂರು ಪೌಡರ್ ಮಿಸ್ಟೇಕ್, ನಮ್ಮ ಅಮ್ಮನ ಮಿಸ್ಟೇಕ್ ಅಲ್ಲ. ಇಲ್ಲ ಪಾಕ ಸ್ವಲ್ಪ ಅದೇ ಮಿಸ್ಟೇಕ್. ಅದೇ ಅದ್ಯಾವುದೋ ಒಂದು ಸಾಂಗ್ ಬರುತ್ತಲ್ಲ ಅಮ್ಮ ಮಗೊಂದು, ಪರಮಾನಂದ ಫುಲ್ಲು ಅತ್ತೆ ಮನದೊಳಗೆ ಎದೆ ತುಂಬಿ ಆಡುವೇನು ಅಂದ್ಬಿಟ್ಟು. ಅದಲ್ಲ ಅತ್ತೆ, ಛೀ ಅದಲ್ಲ ಅತ್ತೆ, ಓ ಮೈ ಸನ್. ಚೆನ್ನಾಗಿ ಮಾಡೋರೆ, ಪೌಡರ್ ಚೆನ್ನಾಗಿಲ್ಲ. ನಮ್ಮ ಮಮ್ಮಿ ಕುಕಿಂಗ್ ಎಲ್ಲ ಸೂಪರ್, ಮಾತೇ ಆಡಂಗಿಲ್ಲ. ಸ್ವಲ್ಪ ತಿನ್ನಿ ಪೂರ್ತಿ ತಿನ್ನಿ. ಇನ್ನೇನ್ ಮುಖ ಕೊಡಿದ್ದೇನೆ, ಜಾಮೂನು ತಿನ್ಬಿಟ್ಟು ಅದನ್ನು ಕೊಟ್ಟಿರೋದು ಪೂರ್ತಿ ತಿನ್ಬಿಟ್ರು ಅವರು. ಸ್ವಲ್ಪ ಮುಖ ಕುಡಿತದ. ಸೊ ಗಿಫ್ಟು ಏನು ಕೊಡ್ತೀನಿ ಇದು ನೆಕ್ಸ್ಟ್ ವ್ಲಾಗಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನಾನು ಹೇಳಿದಾಗೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಇವರಿಬ್ಬರ ಜೊತೆ ನಾನು ಏನೇನು ಟಾಸ್ಕ್ ಮಾಡ್ಬೋದು ಮಾಡಿಸ್ಬೋದು ಅದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.